ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಹೋರಾಟಕ್ಕೆ, ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಹೋರಾಟಕ್ಕೆ ಆಗಲೇಬೇಕು, 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 ಆಗಲೇಬೇಕು. ಸಾಗರದ ಗಾಂಧಿ ಮೈದಾನದಲ್ಲಿ ಸಾಗರ ಜಿಲ್ಲೆ ಹೋರಾಟ ಸಮಿತಿ ವತಿಯಿಂದ ಜನಾಂದೋಲನ ಸಮಾವೇಶ ನಡೆಯಿತು. ಜಾತಿ, ಧರ್ಮ, ರಾಜಕೀಯ ಭೇದ ಮರೆತು 10 ಮುಖಂಡರು ಒಕ್ಕೊರಲಿನಿಂದ ಸಾಗರವನ್ನು ಜಿಲ್ಲೆ ಕೇಂದ್ರವನ್ನಾಗಿಸುವ ಕುರಿತು ಬೆಂಬಲ ಸೂಚಿಸಿದರು. ಸಮಾವೇಶದ ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ನಡೆದ ಜನಾಗ್ರಹ ಮೆರವಣಿಗೆಯನ್ನು ಸಿಗಂದೂರು ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಹಾಗೂ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಉದ್ಘಾಟಿಸಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಕಾಂಗ್ರೆಸ್, ಬಿಜೆಪಿ, ಜನತಾದಳ, ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ವಕೀಲರ ಸಂಘ, ವ್ಯಾಪಾರಿಗಳ ಸಂಘಟನೆ ಹೀಗೆ 10 ಸಂಘ ಸಂಸ್ಥೆಗಳು, ವಿವಿಧ ಧರ್ಮ ಗುರುಗಳು ಸೇರಿದಂತೆ ಸಾವಿರಾರು ಜನ ಜನಾಗ್ರಹ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ನಗರದ ಜೆಸಿ ರಸ್ತೆ, ಮಾರಿಗುಡಿ, ಮಾರ್ಕೆಟ್ ರಸ್ತೆ, ಅಶೋಕ ರಸ್ತೆ ಮಾರ್ಗವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಾಗರವನ್ನು ಜಿಲ್ಲಾ ಕೇಂದ್ರವನ್ನಾಗಿಸುವಂತೆ ಆಗ್ರಹಿಸಿದರು. ನೂರಾರು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ತಮ್ಮ ಬೆಂಬಲ ಸೂಚಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಲವು ಪ್ರಮುಖರು ಸಾಗರವನ್ನು ಜಿಲ್ಲಾ ಕೇಂದ್ರವನ್ನಾಗಿಸುವ ಕುರಿತು ಸಕಾರಣ ಸಹಿತ ವಿವರಿಸಿದರು. ಮಂತ್ರಿ ದರ್ಜೆ ಹೊಂದಿರೋ ಗೋಪಾಲ್ ಕೃಷ್ಣ ಬೇಳೂರವರು ಕೇವಲ ಪತ್ರ ಮಾತ್ರ ಬರೆದು ದಯವಿಟ್ಟು ಹಿಂದೆ ಬೀಳಬೇಡಿ, ನಮ್ಮ ಹಕ್ಕು, ಜನರ ಹಕ್ಕು. ಇವತ್ತು ಈ ಕ್ಷೇತ್ರದ ಜನ ಇಲ್ಲಿ ಸಭೆಗೆ ಹೋರಾಟಕ್ಕೆ ಬರದೇ ಇರಬಹುದು, ಈ ಕ್ಷೇತ್ರದಲ್ಲಿ 100ಕ್ಕೂ 100 ಜನರ ಬೆಂಬಲ ಈ ಹೋರಾಟಕ್ಕಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಗೋಪಾಲ್ ಕೃಷ್ಣ ಬೇಳೂರವರು ಮುಖ್ಯಮಂತ್ರಿಗಳ ಹತ್ರ ಕುತ್ಕೊಂಡು, ಯಾಕೆ ಮಾತಾಡ್ತೇನೆ ಅಂತ ಕುತ್ಕೊಂಡು ಒತ್ತಾಯ ತರದು ಆದೇಶ ಮಾಡಬೇಕು. ಮಲೆನಾಡಿಗೆ 65 ಕ್ಷೇತ್ರಗಳು ಕರ್ನಾಟಕದಲ್ಲಿ ಸೇರ್ತಾವೆ. ಮಲೆನಾಡಿಗೆ ಜನರ ಬದುಕು ಭಾರಿ ದುಸ್ತರ ಆಗಿದೆ. ನಮ್ಮ ರೈತರು ಏನ್ ಕಷ್ಟಪಡ್ತಿದ್ದಾರೆ, ಅವ್ರಿಗೆ ಏನೇನು ಅನ್ಯಾಯ ಆಗ್ತಾ ಇದೆ, ಅಭಯಾರಣ್ಯದವರಿಗೆ ಏನಾಗ್ತಾ ಇದೆ, ಅದನ್ನ ಯಾವುದು ನಾನು ಹೇಳಕ್ ಹೋಗಲ್ಲ. ಉತ್ತರ ಕರ್ನಾಟಕಕ್ಕೆ ಸಪರೇಟ್ ಪ್ಯಾಕೇಜ್ ಕೊಡ್ತೀರಿ, ಮಲೆನಾಡಿಗೆ ಪ್ಯಾಕೇಜ್ ಕೊಡಲ್ಲ ನೀವು. ಮಲೆನಾಡಿ ಜನ ಶ್ರೀಮಂತರ, ಮಲೆನಾಡಲ್ಲಿ ಬರ್ತಾನೆ ಇಲ್ವಾ? ಮಲೆನಾಡಲ್ಲಿ ಅಭಿವೃದ್ಧಿ ಆಗಿದೆಯಾ? ಪೂರ್ತಿ ಹಲವಾರು ಅಭಿವೃದ್ಧಿ ಕಾರ್ಯ. ಯಾಕೆ ಜಿಲ್ಲೆ ಇದನ್ನಾಗಿ ಮಾಡಬೇಕು? ಕಾರಣ ಇಷ್ಟೇ, 4 ಅಂಶಗಳು. 1, ಸ್ಥಳೀಯ ಆಡಳಿತ ಸುಧಾರಣೆ, ಜನರಿಗೆ ನೇರವಾಗಿ ಆಡಳಿತ ಸಂಪರ್ಕ ಸಿಗುತ್ತೆ. 2ನೇದು ಆರ್ಥಿಕ ಬೆಳವಣಿಗೆ, ಅದು ಹೊಸ ಯೋಜನೆಗಳು, ಉದ್ಯೋಗ ಸೃಷ್ಟಿ, ಕೈಗಾರಿಕೋದ್ಯಮ ಆಸರೆ. ಆದ್ದರಿಂದ ಸುತ್ತಮುತ್ತಲೆಲ್ಲರಿಗೂ ಕೆಲಸ ಹುಡುಕಿ ಶಿವಮೊಗ್ಗಕ್ಕೋ ಇಲ್ಲ ಬೆಂಗಳೂರಿಗೆ ಹೋಗಬೇಕನ್ನೋ ಅವಶ್ಯಕತೆ ಇಲ್ಲ. ತನ್ನ ಇರುವ ಜಿಲ್ಲೆಯಲ್ಲೇ ತಾನು ಕೆಲಸವನ್ನು ಹುಡುಕಿಕೊಳ್ಳುವಂಥ ಅವಕಾಶ. ಶಿಕ್ಷಣ ಮತ್ತು ಆರೋಗ್ಯ 3ನೇ ವಿಷಯ. ಜಿಲ್ಲಾಸ್ಪತ್ರೆ, ವಿಶ್ವವಿದ್ಯಾಲಯ, ಶಾಖೆ ಇತ್ಯಾದಿಗಳ ಸ್ಥಾಪನೆ ಆದಷ್ಟು ಬೇಗನೆ ಇನ್ನೂ ಹೆಚ್ಚಾಗಲಿ. 4ನೇ ಅಂಶ ಪ್ರವಾಸೋದ್ಯಮ ಉತ್ತೇಜನ. ಇದು ಹೇಳಬೇಕಂತಲೇ ಇಲ್ಲ, ಯಾಕಂದರೆ ಸಾಗರ ತಾಲೂಕು ಈಗಾಗಲೇ ಇದು ಒಂದು ಜಿಲ್ಲೆಯ ಬೇಕಾಗಿರುವಂಥ ಒಳಗೊಂಡಿರುವಂಥ ಎಲ್ಲ ಪ್ರವಾಸೋದ್ಯಮಗಳ ನಮ್ಮ ಜೋಗ ಜಲಪಾತ ಅದಕ್ಕೆ ಹೆಮ್ಮೆಯ ಸಿರಿ ಎಂದರೆ ತಪ್ಪಾಗಲಾರದು. ಆದ್ದರಿಂದ ಇಲ್ಲಿರುವ ಎಲ್ಲ ಹೋರಾಟಗಾರರ ಈ ಬೆವರು, ಈ ಸ್ವರ, ಕೂಗು ಏನಿದೆ, ಇದೆಲ್ಲದು ಒಂದೇ ವಿಷಯಕ್ಕಾಗಿ, ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ. ಇದು ಸರ್ಕಾರದ ದೃಷ್ಟಿಯಿಂದ ಕೂಡ ಬಹಳ ಅಗತ್ಯವಾದದ್ದು ಅಂತ ನನಗನ್ನಿಸ್ತದೆ. ಒಂದು ಒಳ್ಳೆಯ ಸರ್ಕಾರ, ಅದು ಯಾವ ಪಕ್ಷದ ಸರ್ಕಾರ ಬೇಕಾದರೂ ಇರಲಿ, ಒಂದು ಒಳ್ಳೆಯ ಪಕ್ಷದಿಂದ, ಒಂದು ಸರ್ಕಾರದಿಂದ ನಾವು ಅಪೇಕ್ಷಿಸೋದು ಒಳ್ಳೆಯ ಆಡಳಿತ. ಒಳ್ಳೆಯ ಆಡಳಿತಕ್ಕೆ ಇರುವ ಒಂದು ಲಕ್ಷಣ ಏನು ಅಂತಂದರೆ, ಜನರು ಸರ್ಕಾರದ ಹತ್ತಿರ ಹೋಗುವುದು ಒಳ್ಳೆಯ ಆಡಳಿತ ಅಲ್ಲ, ಜನರು ಸರ್ಕಾರವನ್ನು ಹುಡುಕಿಕೊಂಡು ಹೋಗುವುದು ಒಳ್ಳೆಯ ಆಡಳಿತ ಅಲ್ಲ, ಸರ್ಕಾರವೇ ಜನರ ಹತ್ತಿರ ಬರುವುದು ಒಳ್ಳೆಯ ಆಡಳಿತ. ಈಗ ಸಾಗರದಂತಹ ಒಂದು ಅನೇಕ ಸಣ್ಣ ಜಿಲ್ಲೆಗಳನ್ನು ಕರ್ನಾಟಕದಲ್ಲಿ ಮಾಡಿದರೆ, ಆವಾಗ
ಸರ್ಕಾರ ಜನರ ಹತ್ರ ಬಂದಂಗಾಗುತ್ತೆ. ಜನ ಹುಡುಕೊಂಡು ನಾವು ಹೋಗಿ ತಾಲೂಕು ಆಫೀಸ್ನಲ್ಲಿ ದಿನಗಟ್ಟಲೆ 2 ದಿನ 3 ದಿನ ಕಾಯೋದಲ್ಲ. ನಮ್ಮ ಕೆಲಸ ಬೇಗ ಆಗಬೇಕು. ನಮ್ಮ ಆಡಳಿತದಲ್ಲಿ ಯಾವ ತೊಂದರೆ ಇಲ್ಲದೆ ಬಹಳ ಸಲೀಸಾಗಿ ನಡೀಬೇಕು. ಇದು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನನ್ನ ಅಪೇಕ್ಷೆ. ಆ ರೀತಿಯ ಒಂದು ಅಪೇಕ್ಷೆಯಿಂದ ಸಾಗರ ಒಂದು ಜಿಲ್ಲೆ ಆಗಬೇಕು. ಇದನ್ನು ಸ್ವತಃ ಸರ್ಕಾರವೇ ಅರ್ಥ ಮಾಡಿಕೊಂಡು ಅದನ್ನು ಜಿಲ್ಲೆಯಾಗಿ ಮಾಡಲಿ. ಸಾಗರಕ್ಕೆ ಆ ಅರ್ಹತೆ ಇದೆ ಅನ್ನೋದು ಇನ್ನೊಂದು ವಿಚಾರ. ಅರ್ಹತೆ ಇರಲಿ ಇಲ್ಲದೆ ಇರಲಿ, ಸಾಗರ ಅದು ಒಂದು ಜಿಲ್ಲೆ ಆಗಬೇಕು. ಅದು ನಮ್ಮೆಲ್ಲರಿಗೆ ಮಾತ್ರ ಅಲ್ಲ, ಕರ್ನಾಟಕ ಸರ್ಕಾರಕ್ಕೆ ಇದರಿಂದ ಉಪಯೋಗ ಆಗ್ತದೆ ಅನ್ನೋ ಮಾತು ಹೇಳಿ, ಮಾನ್ಯರೇ, ನಾವು ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೊಂದಿಗೂ ಕಳಕಳಿಯಿಂದ ವಿನಂತಿ ಮಾಡುವುದೆಂದರೆ ನಮ್ಮ ಈ ನಾಡನ್ನು, ಈ ಸಾಗರ ತಾಲೂಕನ್ನು ಜಿಲ್ಲೆಯಾಗಿ ಮಾರ್ಪಾಟುಗೊಳಿಸಿ ಇದನ್ನು ಪರಿಷ್ಕರಿಸಿ ಕೊಡಬೇಕೆಂದು ನಾವು ವಿನಂತಿ ಮಾಡುತ್ತಾ ಇದ್ದೇವೆ. ಮಾನ್ಯರೇ, ಇದೊಂದು ಪ್ರಭಾಷಣ ವೇದಿಕೆಯಲ್ಲ. ಇಲ್ಲಿ ನಾವು ಎಲ್ಲರೂ ಬಂದಿರುವುದು ಹೋರಾಟಕ್ಕಾಗಿದೆ. ವೇದಿಕೆಯಲ್ಲಿ ಇರುವವರು, ಕೆಳಗಡೆ ಇರುವವರು ಎಲ್ಲರೂ ಹೋರಾಟಗಾರರೇ. ನಾವು ಯಾರು ದೊಡ್ಡವರು ಸಣ್ಣವರು ಅಲ್ಲ, ಎಲ್ಲರೂ ಹೋರಾಟಗಾರರೇ. ಹಾಗೆ ಸಾಗರವೂ ಕೂಡ ಒಂದು ಸಣ್ಣ ಜಿಲ್ಲೆಯಾಗಿ ಇಲ್ಲಿ ಒಂದು ಅಧಿಕಾರ ನಮಗೆ ಸಿಗಬೇಕಾದಂಥ ಅಗತ್ಯ ಇದೆ. ಯಾಕೆ ಅಂದರೆ ನಮ್ಮ ಮಲೆನಾಡಿನ ಯಾವ ಸಮಸ್ಯೆಗಳು ಕೂಡ ಬಗೆಹರಿದಿಲ್ಲ. ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಬಿಟ್ಟುಬಿಟ್ರೆ ಜನರಿಗೆ ಬೇಕಾದಂಥ ಬದುಕು ಏನಿದೆ ಅದಕ್ಕೆ ಪೂರಕವಾದಂಥ ಯಾವುದೇ ಸಮಸ್ಯೆಗಳು ಬಗೆಹರಿದಿಲ್ಲ. ಜನರನ್ನು ಉದ್ದೇಶಿಸಿ ಅಧ್ಯಕ್ಷತೆ ವಹಿಸಿದ್ದ ಮಂಜಪ್ಪ, ಸಮಿತಿಯ ತುಕಾರಾಮ್ ಶಿರ್ವಾಳ, ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಹಕ್ರೆ ಮಲ್ಲಿಕಾರ್ಜುನ್, ಮೇಘರಾಜ್, ಸುಂದರ್ ಸಿಂಗ್ ಮತ್ತಿತರರು ಮಾತನಾಡಿ ಸಾಗರವನ್ನು ಜಿಲ್ಲಾ ಕೇಂದ್ರವನ್ನಾಗಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ. ಭವ್ಯ ಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ 10ರಿಂದ 6 ದಿನ. ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ 26ರಿಂದ 6 ದಿನ. ನಮೋ ತಿರುಪತಿ ದರ್ಶನ ನವೆಂಬರ್ 23ರಿಂದ 3 ದಿನ. ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ 9ರಿಂದ 4 ದಿನ. ವಿಮಾನ ಟಿಕೆಟ್, ಪ್ರತ್ಯೇಕ ಕೊಠಡಿ, ಸುಸಜ್ಜಿತ AC ಬಸ್, ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ. ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್, ಸುಬ್ಬಯ್ಯ ಕಾಂಪ್ಲೆಕ್ಸ್, ವರದಾ ರಸ್ತೆ, ಸಾಗರ. 9480767334, 8050767334. ಸಾಗರ ತಾಲೂಕಿನ ತಾಳುಗುಪ್ಪದ ಶ್ರೀ ಕದಂಬೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಶಾಸಕ ಗೋಪಾಲಕೃಷ್ಣ ಬೇಲೂರು ಉದ್ಘಾಟಿಸಿದರು. ಮಹಾಸಭೆ ಉದ್ಘಾಟಿಸಿ ಮಾತನಾಡಿದ ಶಾಸಕ ಬೇಲೂರು, ಒಂದು ಕಾಲದಲ್ಲಿ ನನಗೆ ರಾಜಕೀಯವಾಗಿ ಬೆಂಬಲಿಸಿದ ಕ್ಷೇತ್ರವಿದು. ಇಲ್ಲಿನವರ ಆಶೀರ್ವಾದದಿಂದಲೇ ನಾನು ಶಾಸಕನಾಗಲು ಸಾಧ್ಯವಾಗಿದ್ದು. ಈ ನೆಲದ ಆಶೀರ್ವಾದವನ್ನು ಇಂದಿಗೂ ಮರೆತಿಲ್ಲ. ಇಲ್ಲಿನ ರೈತರು ಸಹಕಾರಿ ಸಂಘದಲ್ಲಿ ಯಶಸ್ವಿಯಾಗಿ ತೊಡಗಿಸಿಕೊಳ್ಳಬೇಕು. ಇದರಿಂದ ಸಹಕಾರಿ ಕ್ಷೇತ್ರ ಮತ್ತು ನಿಮ್ಮ ಕುಟುಂಬಕ್ಕೂ ಏಳಿಗೆ ಸಾಧ್ಯ ಎಂದರು. DCC ಬ್ಯಾಂಕಿನ ಸದಸ್ಯರು ಮತ್ತು ಆಗಬೇಕನ್ನೋದಂದ್ರೆ ಅದು ಯಾತಕ್ಕೋಸ್ಕರ ಅಂದರೆ ನಮ್ಮ ರೈತರ ಸಂಪರ್ಕ ನಮಗೆ ಸಿಗುತ್ತೆ. ಇವತ್ತಿನ ಇಷ್ಟು ಜನ ರೈತರು ಇದ್ದೀರಲ್ಲ, ಇದೇ ಥರ ತಾಲೂಕಿನ ಅತ್ಯಂತ ನನ್ನ ರೈತರು ನಮಗೆ ಇವತ್ತು ಒತ್ತಡದಲ್ಲಿ ಸಿಗುವಂಥದ್ದು ಮತ್ತು ಅವರ ಸೌಲಭ್ಯಗಳಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ನಮ್ಗೆ ಅವಕಾಶ ಸಿಗುವುದಕ್ಕೋಸ್ಕರ ನಾವು DCC ಬ್ಯಾಂಕಿನ ಒಂದು ಒಬ್ಬ ಸದಸ್ಯನಾಗಿರ್ತೀನಿ. ಇವತ್ತು ನಾನು ರೈತರಿಗೆ ಹೇಳೋದಿಷ್ಟು, ನೀವು ಭಾಳ ಜನರಿಗೆ ಏನಾಗಿದೆ, ಭಾಳಷ್ಟು ಸೊಸೈಟಿಗಳಿಗೆ ನೀವು ಏನಾಗಿದೆ ಶೇರ್ ಹೋಲ್ಡರೇ ಆಗಬೇಕು. ಯಾವುದೇ ಸೊಸೈಟಿಗೆ ಇರ್ಬೋದು, ಸಹಕಾರ ಕ್ಷೇತ್ರದಲ್ಲಿ ನೀವು ಪಾದಾರ್ಪಣೆ ಮಾಡಬೇಕು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸೊಸೈಟಿ ಅಧ್ಯಕ್ಷ ಮಂಜುನಾಥ್ ಸದಸ್ಯರಿಗೆ ಸಂಘದ ವಾರ್ಷಿಕ ವಹಿವಾಟಿನ ವರದಿ ಮಂಡಿಸಿದರು. ಕೆಲ ಸದಸ್ಯರು ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರು. ಉಪಾಧ್ಯಕ್ಷ ಅಣ್ಣಪ್ಪ, ನಿರ್ದೇಶಕರಾದ ಸುರೇಶ್, ಮುರಳೀಧರ್, ಶ್ರೀಕಾಂತ, ಸ್ವಪ್ನ ಹಾಗೂ ಕ್ಷೇತ್ರ ಅಧಿಕಾರಿ ಸಂತೋಷ್ ಕುಮಾರ್, ಸಿಇಒ ಮಹೇಂದ್ರ ಕುಮಾರ್ ವೇದಿಕೆಯಲ್ಲಿದ್ದು ಸದಸ್ಯರ ಅಹವಾಲುಗಳಿಗೆ ಸಮರ್ಪಕ ಉತ್ತರ ನೀಡಿದರು. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ. ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ.
ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಜವಳಿ. ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ. ಹಿಂದೆ ಭೇಟಿ ಕೊಡಿ. ಪಾಂಡುರಂಗ ಟೆಕ್ಸ್ಟೈಲ್ಸ್, ಜವಳಿ ವ್ಯಾಪಾರಿಗಳು, ಜೋಗ ರಸ್ತೆ, ತಾಳಗುಪ್ಪ.